ನಮಸ್ಕಾರ. ನಾವಿದ್ವಿ ಮೈಸೂರು ಜಿಲ್ಲೆ ಸಾಲಿಗ್ರಾಮದ ಒಂದು ಪುಟ್ಟ ಹಳ್ಳಿಗಿದ್ದೀವಿ. ಹೌದು, ಶರಣ್ಯನ ಕೃಪಾ ಆಶೀರ್ವಾದ ಎಲ್ಲ ರೈತರ ಮೇಲೆ ಇರಲಿ ಕೇಳ್ಕಂತ. ಹಾಗೆ ಈ ರೈತರು ಸರಿ ಸುಮಾರು ಒಂದು 4ರಿಂದ 5 ಬಾವಿ ಓಡಿಸಿದ್ದಾರೆ. ಎಲ್ಲ 6 ಅಡಿ 7 ಅಡಿ ತೆಗೆಸಿದ್ದಾರೆ. ಒಂದರಲ್ಲೂ ಕೂಡ ನೀರಿರಲಿಲ್ಲ. ಹಾಗಾಗಿ ಶರಣ್ಯನ ಬಂದು ಕಂಡು ನಮಗೆ ಕುಡಿಯೋಕೆ ನೀರಿಲ್ಲ, ಹಾಗೆ ಮನೆ ಕಟ್ಟಡ ನಿರ್ಮಾಣ ಮಾಡಬೇಕು, ಅದು ಕೂಡ ನೀರಿಲ್ಲ, ಜಮೀನು ಕೂಡ ನೀರಿಲ್ಲ ಅಂತ ಕೇಳ್ತಿದ್ರು. ಆಗ ಶರಣ್ಯ ಬಂದು ಆ ರೈತರಿಗೆ ಆಶೀರ್ವಾದ ಮಾಡಿ ಆ ಇಡೀ ಹೊಲನೆಲ್ಲ ಸುತ್ತೋರು ತನಗೆ ಬೇಕಾದಂತಹ ಜಾಗದಲ್ಲಿ ಗೋಮೂತ್ರ ಹಾಕ್ತಾರೆ. ಹೌದು, ಶರಣ್ಯ ನೋಡಿ ಗೋಮೂತ್ರ ಹಾಕ್ತಾ ಇದ್ದಾರೆ. ಈ ಗೋಮೂತ್ರನೇ ನಾವು ಪಾಯಿಂಟ್ ಅಂತ ಫಿಕ್ಸ್ ಮಾಡೋದು. ಹಾಗೆ ಕೂಡ ಅವನು ಭಾಗದಲ್ಲೂ ಕೂಡ ಮಂತ್ಲಿ ಕೂಡ ಮಾಡ್ತಾನೆ. ಹಾಗಾಗಿ ಶರಣ್ಯನ ಒಂದು ಬೋರ್ವೆಲ್ ಪಾಯಿಂಟ್ ಆದ ನಂತರ ಇನ್ನೇನು ಲಾರಿ ಕೂಡ ಬರುತ್ತೆ. ಲಾರಿ ಕೂಡ ಬಂದು ನಮಗೂ ಕೂಡ ಭಯ, ಯಾಕಂತಂದ್ರೆ ಇಲ್ಲಿ 6 ಅಡಿ 7 ಅಡಿವರೆಗೂ ಕೂಡ ನೀರು ಬಂದಿಲ್ಲ, ನೀವು ಹೆಂಗಿದೆ ಅಂತ ಕೇಳಿದ್ರು. ಗೊತ್ತಿಲ್ಲ, ಭಗವಂತ ನಿರ್ಣಯ ಹೆಂಗಿದೆ ಆ ಥರ ಮಾಡ್ತೀವಿ ಅಂತ ನಾವು ಹೇಳಿದ್ರು. ಅದೇ ರೀತಿ ಕೂಡ ಶರಣ್ಯನ ಪಾತ್ರ ಆದ ನಂತರ ಲಾರಿ ಕೂಡ ಬಂದಾಯಿತು. ಏನು ಕುತೂಹಲ ಅಂತಂದರೆ 60, 70, 40 ನೀರು ಸ್ಟಾರ್ಟ್ ಆದರೆ ಮಾತ್ರ ಈ ಏರಿಯಾದಲ್ಲಿ ನೀರು ಶಾಶ್ವತವಾಗಿ ಬರುತ್ತೆ. 600, 700 ಕೂಡ ನೀರು ಬಂದಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಮಾತು, ಎಷ್ಟೆಷ್ಟಡಿ ನೀರು ಯಾರು ಕೂಡ ಬಂದಿಲ್ಲ. ಹಾಗಾಗಿ ಅದೆಲ್ಲ ಭಗವಂತನ ಪ್ರೇರಣೆ, ನಂಬಿಕೆಯಿಂದ ಕೆಲಸ ಮಾಡ್ತೀವಿ, ನಂಬಿಕೆನೇ ದೇವರು. ಹಾಗಾಗಿ ಶರಣ್ಯ ಕೊಟ್ಟಂಥ ಬೋರ್ವೆಲ್ ಪಾಯಿಂಟ್ನ ಫಿಕ್ಸ್ ಮಾಡ್ಕೊಂಡು ಗಾಡಿ ಪೂಜೆ ಮಾಡಿ ಆಗಿ ಶರಣ್ಯನಿಂದ ಯಾವುದೊಂದು ಕಾಯಿಗೆ ಆಶೀರ್ವಾದ ಮಾಡ್ತಾನೆ. ಬಲ್ಪಾದ ಇಟ್ಟು ಕಾಯಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದಂತೆ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಗಾಡಿ ಸ್ಟಾರ್ಟ್ ಆದ ನಂತರ 20 ಅಡಿ ಕೇಸಿಂಗ್ ಹೋಗಿ ಪುನಃ ಮತ್ತೆ ಧೂಳು ಬರುತ್ತೆ. ಧೂಳು ಬಂದು ಆದ ನಂತರ 40 ಅಡಿಗೆ ಹೇಳಿದ್ರಲ್ಲ, 40 ಅಡಿಗೆ ನೀರು ಬರೋದು, ಇಲ್ಲ 600, 700 ಅದೇ ರೀತಿ 40 ಅಡಿಗೆ ನಾವು ನೀರು ತೆಗಿತೀವಿ. ನೀರು ತೆಗೆದು ಕೂಡ ನಾವು ತೋರಿಸ್ತೀವಿ. ನೀವು ನೋಡ್ತಿರ್ಬೋದು, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 20ರಿಂದ 40 ಅಡಿ ಕೇಸಿಂಗ್ ಹೋಗಿ ಆದ ನಂತರ ನೀರು ಬರುತ್ತೆ 40 ಅಡಿಗೆ. ನೋಡಿ, ಇದು ಸ್ಟಾರ್ಟಿಂಗ್ 42ನೇ ಪೈಪನ್ನು 40 ಅಡಿಗೆ ಶರಣ್ಯನಿಂದ ಆಶೀರ್ವಾದ ತೊಗೊಳ್ತಾರೆ. ನಿಜವಾಗ್ಲೂ ಬಹಳ ಖುಷಿ ಆಯಿತು. 40 ಅಡಿ ನೀರು ಸ್ಟಾರ್ಟ್ ಆಯಿತು. ಹಾಗೆ 150, 250ಗೂ ಕೂಡ ನೀರು ಹೋಗಿ ನೀವು ನೋಡ್ತಿರ್ಬೋದು. ಇದು 250 ಅಡಿ ಬಂದಂಥ ನೀರಿದು ತುಂಬ ಖುಷಿ ಆಯಿತು. ಇದೇ ರೀತಿ ಕೂಡ ಮೈಸೂರು ಜನತೆಗೆ ಶರಣ್ಯನ ತುಂಬ ಆಶೀರ್ವಾದ ನಡೆಯಲಿ. ಹಾಗೆ ರೈತರು ಕೂಡ ಶರಣ್ಯನಿಂದ ಆಶೀರ್ವಾದ ತೊಗೊಳ್ತಾರೆ. ಇದೇ ರೀತಿ ಕೂಡ ಇನ್ನಷ್ಟು ಕೂಡ ಒಳ್ಳೆಯದನ್ನು ಭಗವಂತ ಮಾಡಿ ರೈತರಿಗೆ ಕೇಳ್ಕೊತಾ ಇದ್ದೀನಿ.